श्रीगुरुभ्यो नमः हरिः ओं नमः सूर्यः पितामहो व्यासः वसिष्ठो त्रिपराशरः कश्यपो नारदो गार्ग्यः मरीचिर्मुनिरङ्गिराः लोमशः पौरुषश्चैव चवनो जवनो भृगुः शौनकोऽष्टादशश्चेति ज्योतिष्शास्त्रप्रवर्तकाः नमो ऋषिभ्यः नमो महद्भ्यः ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ವಿಶೇಷವಾಗಿ 2025ನೇ ಇಸ್ವಿ ಜನವರಿ ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ಹೇಗಿದೆ, ಏನಾದರೂ ಶುಭವಾಗುತ್ತಾ ಅಥವಾ ಇನ್ನೂ ತೊಂದರೆ ತಾಪತ್ರೆಗಳಿದೆಯಾ ಎಂಬುದನ್ನು ಕೂಡ ನಾವು ಗಮನಿಸೋಣ. ನಾವು ಹೇಳುವಂಥದ್ದು ಗೋಚಾರ ಫಲ ಅಂತ. ನಿಮ್ಮ ಜಾತಕದ ಮೇಲೆ, ದಶಾಭುಕ್ತಿಗಳ ಮೇಲೆ ಸ್ವಲ್ಪ ವ್ಯತ್ಯಾಸವೂ ಕೂಡ ಇರಬಹುದು. ಈ ಗೋಚಾರದಲ್ಲಿ ಯಾವ್ಯಾವ ಗ್ರಹಗಳ ಸ್ಥಿತಿ ಹೇಗಿದೆ ಎಂಬುದನ್ನು ತಿಳ್ಕೊಂಡು ಹೇಳುವಂತಹ ಒಂದು ಪ್ರಯತ್ನ. ಉತ್ತರಾ ನಕ್ಷತ್ರ 2, 3, 4ನೇ ಪಾದ, ಹಾಗೆ ಹಸ್ತ ನಕ್ಷತ್ರ 1 ರಿಂದ 4 ಪಾದ, ಹಾಗೆ ಚಿತ್ತಾ ನಕ್ಷತ್ರ 1, 2ನೇ ಪಾದ. ವಿಡಿಯೋ ಮುಗಿವರೆಗೂ ಕೂಡ ನೀವು ನೋಡ್ತಾ ಇರಿ. ಜನವರಿಯಲ್ಲಿ ನೋಡಿ, ಧನುರ್ಮಾಸ ಒಂದು ಕೊನೆಯ ಹಂತ. ಧನುರ್ಮಾಸ ಮತ್ತು ಪುಷ್ಯ ಮಾಸ ಎರಡೂ ಕೂಡ ನಡೀತಾ ಇರ್ತದೆ. 1ನೇ ತಾರೀಕಿಗೆ ವಿಶೇಷವಾದಂತಹ ಚಂದ್ರದರ್ಶನ, ಹಾಗೆ 5ನೇ ತಾರೀಕಿಗೆ ತುಳುವ ಷಷ್ಠಿ, 10ನೇ ತಾರೀಕಿಗೆ ವೈಕುಂಠ ಏಕಾದಶಿ. ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು ನೋಡಿ, ವೈಕುಂಠ ಏಕಾದಶಿ ವಿಷ್ಣುವಿನ ದರ್ಶನ ಪ್ರಾರ್ಥನೆ ಮಾಡುವಂಥದ್ದು. ಇನ್ನು 11ನೇ ತಾರೀಕಿಗೆ ಮುಕ್ಕೋಟಿ ದ್ವಾದಶಿ, ಇನ್ನು 12ನೇ ತಾರೀಕಿಗೆ ಶಾಕಂಭರಿ ವ್ರತ, 13ಕ್ಕೆ ಬನಶಂಕರಿ ಪೂಜೆ, ದಿವಸ ಹುಣ್ಣಿಮೆಯೂ ಕೂಡ ಇದೆ. 14ಕ್ಕೆ ವಿಶೇಷವಾಗಿ ಸಂಕ್ರಾಂತಿ ಹಬ್ಬ, ಉತ್ತರಾಯಣ ಪುಣ್ಯಕಾಲ. ಅದರ ಜೊತೆಯಲ್ಲಿ ಎಲ್ಲ ರೀತಿಯಾದಂಥ ಹಬ್ಬ ಹರಿದಿನಗಳು ಕೂಡ ಉತ್ತರಾಯಣೆಯಿಂದ ಮುಂದೆಲ್ಲ ಶುರುವಾಗ್ತಾ ಹೋಗ್ತದೆ. ಹಾಗಾಗಿ ಆ ದಿವಸ ಪೂಜೆ ಪುನಸ್ಕಾರವನ್ನು ಮಾಡುವಂಥದ್ದು, ಧನುರ್ಮಾಸದ ಪೂಜೆ ಸಮಾಪ್ತಿಯಾಗುವಂಥ ಒಂದು ದಿವಸ. 17ನೇ ತಾರೀಕು ಸಂಕಷ್ಟರ ಚತುರ್ಥಿ, 18ಕ್ಕೆ ತ್ಯಾಗರಾಜರ ಆರಾಧನೆ, 25ಕ್ಕೆ ಸರ್ವೇಶಾಂ ಏಕಾದಶಿ, 27ಕ್ಕೆ ಸೋಮಪ್ರದೋಷ, 28ಕ್ಕೆ ಮಾಸ ಶಿವರಾತ್ರಿ, 29ಕ್ಕೆ ನವರಾತ್ರಿ ಅಮಾವಾಸ್ಯೆ ಅಂತಿದೆ. ಈಗೆಲ್ಲ ಇದೆ ಹಬ್ಬಾರಿ ದಿನಗಳು. ವಿಶೇಷವಾಗಿ ಧನುರ್ಮಾಸ ಮುಗಿತದೆ. ಸಂಕ್ರಾಂತಿ ಅನಂತರದಲ್ಲಿ ಎಲ್ಲ ರೀತಿಯಾದಂತಹ ಕೆಲಸಗಳಿಗೆ ಬಹಳ ಮುಖ್ಯವಾಗಿ ಚಾಲನೆ ನೀಡ್ತಾರೆ. ಏಕೆಂದರೆ ಉತ್ತರಾಯಣೆ ಅಂತಂದರೆ ಆ ಭಗವಂತನ ಉತ್ತರಾಭಿಮುಖವಾದಂತಹ ಒಂದು ಬಾಗಿಲು ತೆಗುವಂತಹ ಅವಕಾಶಗಳು. ಹಾಗಾಗಿ ಪೂಜೆ ಪುನಸ್ಕಾರಗಳಿಗೆ ಹೇಳಿದಂತಹ ಒಂದು ಮಾಸಗಳು. ಪುಷ್ಯ ಮಾಸ ಮುಗಿದ ತಕ್ಷಣವೇ ಮಾಘ ಮಾಸ ಬರುತ್ತೆ. ಮಾಘ ಮಾಸದಲ್ಲಿ ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು. ನೋಡೋಣ ಹೇಗೆಪ್ಪ ಕನ್ಯಾ ರಾಶಿಯವರಿಗೆ. ರಾಶಿಯಲ್ಲಿ ಕೇತು, ಚತುರ್ಥ ರಾಶಿಯಲ್ಲಿ ರವಿ ಬುಧರು, ಹಾಗೆ ಷಷ್ಠ ರಾಶಿಯಲ್ಲಿ ಶನಿ ಮತ್ತು ಶುಕ್ರರು, ಹಾಗೆ ಸಪ್ತಮ ರಾಶಿಯಲ್ಲಿ ರಾಹು, ಸ್ವಲ್ಪ ಗೋಚಾರದಲ್ಲಿ ವಕ್ರವಾದಂಥ ಗುರು ಅಷ್ಟಮದಲ್ಲಿ. ಇನ್ನು ಕುಜನೂ ಕೂಡ ನಿಮಗೆ ಏಕಾದಶ ರಾಶಿಯಲ್ಲಿ ಕುಜ ಇದ್ದಾನೆ. ಕನ್ಯಾ ರಾಶಿಯವ್ರಿಗೆ ಏನಾಗಿದೆ ಅಂತಂದರೆ ಎಲ್ಲ ಕೂಡ ನಿಮ್ಮ ಕೈಲಿ ಇದೆ, ಇಲ್ಲ ಅಂತ ಏನಿಲ್ಲ. ಆದರೆ ಏನು ಮಾಡಲಪ್ಪ ಅಂಥೇಳಿ ದ್ವಂದ್ವವಾದಂಥ ಸ್ವಭಾವದಲ್ಲಿದ್ದೀರಿ. ಮಾಡಿದ್ರೆ ಹೇಗೆ, ಬಿಟ್ಟರೆ ಹೇಗೆ ಅಂಥೇಳಿ ಯೋಚನೆ ಮಾಡ್ತಾಯಿದ್ವಿ. ಇವತ್ತು ಹೊರಡಬೇಕು, ಇವತ್ತು ಹೊರಟಿಲ್ಲ ಅಂದರೆ ಏನಾಗ್ತದೆ, ನಾಳೆ ಹೋಗ್ಬಿಡೋಣ, ಹೀಗೆ ಈ ಥರ ಯೋಚನೆ ನೀವು ಇದ್ದೀರಿ ಅಲ್ವಾ. ಯಾಕಂದರೆ ದ್ವಂದ್ವವಾದಂಥ ಸ್ವಭಾವ. ಹಾಗೆ ಫಸ್ಟು ಈ ತಿಂಗಳಲ್ಲಿ ನೀವು ದೃಢವಾದಂತಹ ನಿರ್ಧಾರಗಳನ್ನು ಮಾಡಬೇಕು. ದೃಢವಾದಂಥ ನಿರ್ಧಾರ ಮಾಡಿ, ಇಲ್ಲ ನಾನು ಹೊರಟು ಬಿಡ್ತೇನೆ ಅಂಥೇಳಿ ಮುಂದೆ ಹೋಗಿಬಿಡಬೇಕು. ನಾಳೆ ಅಥವಾ ಮುಂದಿನ ತಿಂಗಳು ಮಾಡೋಣ ಅಥವಾ ನೋಡೋಣ ಅಂತಂದರೆ ಅಷ್ಟೇ, ಅದು ಮುಗೀತು ಕೆಲಸ. ಯಾವತ್ತೂ ಕೂಡ ವ್ಯವಹಾರ ಇರಬಹುದು ಅಥವಾ ಒಂದು ತೀರ್ಮಾನ ಇರಬಹುದು, ಅದನ್ನು ನಾವೇನು ತೆಗೆದುಕೊಳ್ತೇವೆ ಅದಕ್ಕೆ ಬದ್ಧರಾಗಿ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇರಬೇಕು. ಇಲ್ಲ ಅಂತಾದರೆ ಆಚೆ ಈಚೆ, ಆ ಕಡೆ ಈ ಕಡೆ, ಹಿಂದೆ ಮುಂದೆ ಹೇಳ್ಕೊಂಡು ಹೋಗಿಬಿಡ್ತದೆ. ಹಾಗಾಗಬಾರದು. ಹಾಗಾಗಿ ಈ ತಿಂಗಳಲ್ಲಿ ದೃಢವಾದಂಥ ನಿರ್ಧಾರಗಳನ್ನು ಮಾಡಿ. ಅದರ ಜೊತೆಯಲ್ಲಿ ಜನವರಿಯಿಂದ ಡಿಸೆಂಬರ್ವರೆಗೆ ಏನೇನು ನಿಮ್ಮ ಪ್ಲ್ಯಾನು. ಯಾಕಂದರೆ ಕನ್ಯಾ ರಾಶಿಯವರು ಅಂತಂದರೆ ಪಕ್ಕಾ ಪ್ಲ್ಯಾನ್ ಮಾಡುವಂತಹ ಜನ, ಬಹಳ ಬುದ್ಧಿವಂತರಿದ್ದೀರಿ, ಬಹಳ ಬುಧನ ರಾಶಿ ಇದು. ಹಾಗಾಗಿ ನಿಮ್ಮಲ್ಲಿ ಎಲ್ಲ ಪ್ಲ್ಯಾನ್ ಮುಂಚೆನೇ ಸಿದ್ಧವಾಗಿ ಇರುತ್ತೆ. ಒಂದು ಮನೆ ಕಟ್ಟಬೇಕು ಅಂದರೆ ಮನೆಗೆ ಎಷ್ಟು ಖರ್ಚಾಗ್ತದೆ, ನನ್ನ ಕೈಲಿ ಎಷ್ಟು ಹಣ ಇದೆ, ಎಷ್ಟು ಸಾಲ ಮಾಡಬೇಕಾಗ್ಬೋದು, ಎಷ್ಟು ಬಡ್ಡಿ ಕಟ್ಟಬೇಕಾಗ್ಬೋದು, ಈ ಬಡ್ಡಿ ಯಾವಾಗ ತೀರಲಿಕ್ಕಾಗುತ್ತೆ, ಹೀಗೆಲ್ಲ ನಿಮ್ಮ ಕ್ಯಾಲ್ಕುಲೇಷನ್ನು ಒಂದು 10 ವರ್ಷ, 20 ವರ್ಷ, 50 ವರ್ಷದವರೆಗೂ ಕೂಡ ಇರುತ್ತೆ. ಇದು ಒಳ್ಳೆಯದೇ. ಮನುಷ್ಯನಿಗೆ ಪ್ಲ್ಯಾನ್ ಹೇಳುವಂಥದ್ದು ಬಹಳ ಒಳ್ಳೆಯದು. ನಿಮ್ಮನ್ನು ನೋಡಿ ಎಲ್ಲರೂ ಕೂಡ ಕಲಿಬೇಕು. ಮಿಕ್ಕಿರುವಂಥ ಎಲ್ಲ ರಾಶಿಯವರು ಕೂಡ ಈ ಕನ್ಯಾ ರಾಶಿಯವರನ್ನು ನೋಡಿ ಕಲಿಬೇಕು. ಯಾಕಂದರೆ ಅಷ್ಟು ನಿಮ್ಮಲ್ಲಿ ಅಗಾಧವಾದಂತಹ ವಿದ್ಯೆ ಇದೆ, ಅಗಾಧವಾದಂಥ ಪ್ಲ್ಯಾನ್ ಇದೆ, ಮತ್ತು ನಿಮ್ಮನ್ನು ನೋಡಿ ಕಲಿಯುವಂತಹದ್ದು ಬಹಳ ವಿಶೇಷವಾದಂಥದ್ದಿದೆ. ಯಾಕಂದರೆ ಮನುಷ್ಯನಿಗೆ ಒಬ್ಬೊಬ್ಬರಲ್ಲೂ ಒಂದೊಂದು ರೀತಿಯಾದಂಥ ಒಂದು ಶಕ್ತಿ ಇರ್ತದೆ. ಹಾಗೆ ನಿಮ್ಮಲ್ಲೂ ಕೂಡ ಬಹಳ ಮುಖ್ಯವಾಗಿ ಆ ಒಂದು ನವಚೈತನ್ಯ ವಿದ್ಯೆಯ ಶಕ್ತಿ ಹೇಳುವಂಥದ್ದು ಬಹಳ ಮುಖ್ಯವಾಗಿದೆ. ಅದು ಎಲ್ಲರೂ ಕೂಡ ಕಲಿಯುವಂತಹದ್ದು, ಬಹಳ ಖುಷಿಯಾಗುತ್ತೆ. ಹಾಗೆ ಅನಂತರದಲ್ಲಿ ರಾಶಿಯಲ್ಲಿ ಕೇತು, ಸ್ವಲ್ಪ ತಂದೆಯವರ ವಿಷಯದಲ್ಲಿ ಒಂಚೂರು ಜಾಗ್ರತೆ ವಹಿಸ್ಕೊಳ್ಳಿ. ಸಣ್ಣ ಪುಟ್ಟ ಸಮಸ್ಯೆಗಳು ಬರಬಹುದು, ಹಿರಿಯರ ವಿಷಯದಲ್ಲಿ ಸ್ವಲ್ಪ ಸಮಸ್ಯೆಗಳು ಬರಬಹುದು. ಅವರ ಅನಾರೋಗ್ಯಕ್ಕೆ ನೀವು ಸ್ವಲ್ಪ ಚೂರು ಚಿಕಿತ್ಸೆಗಳನ್ನು ಕೂಡ ಮಾಡಿಸಬೇಕಾಗಬಹುದು. ಮಾಡಿಸಿ. ತಂದೆ ತಾಯಿ, ಅತ್ತೆ ಮಾವ, ಹಿರಿಯರು ಅಥವಾ ನಿಮ್ಮ ಜೊತೆಗೆ ಯಾರ್ಯಾರು ದೊಡ್ಡವರಿದ್ದಾರೋ ವ್ಯಕ್ತಿಗಳು ಎಲ್ಲರೂ ಕೂಡ ಹಿರಿಯರೆಲ್ಲ
ನಾವು ಚೆನ್ನಾಗಿ ಇಟ್ಕೊಳ್ಳುವಂತಹ ಪ್ರಯತ್ನ ಮಾಡಬೇಕು. ಹಿರಿಯರನ್ನು ಚೆನ್ನಾಗಿ ಇಟ್ಕೊಂಡಿಲ್ಲ ಅಂತಾದರೆ ನಮಗೆ ಆ ದೈವಾನುಗ್ರಹ ಆಗುವುದಿಲ್ಲ. ಅಂದರೆ ನೋಡಿ, ಒಂದು ಕಡೆ ಶಾಸ್ತ್ರದಲ್ಲಿ ಹೇಳ್ತದೆ, ಪಿತೃದೇವತಾನುಗ್ರಹ ಇಲ್ಲ ಅಂತಾದರೆ ದೇವತೆಗಳು ಕೂಡ ನಮಗೆ ವರವನ್ನು ಕೊಡೋದಿಲ್ಲಂತೆ. ಪಿತೃದೇವತಾನುಗ್ರಹ ಆಗಬೇಕು, ದೇವತೆಗಳು ವರವನ್ನು ಕೊಡಬೇಕು. ದೇವರು ವರಗಳನ್ನು ಕೊಡಬೇಕಾ? ಪಿತೃದೇವತಾನುಗ್ರಹ ಇರಬೇಕು. ಪಿತೃದೇವತಾನುಗ್ರಹ ಇಲ್ಲಾಂದರೆ ದೇವರು ಕೂಡ ವರ ಕೊಡೋದಿಲ್ಲ, ದೇವರು ಕೂಡ ಸುಮ್ಮನೆ ಆಗಿಬಿಡ್ತಾನೆ. ಅಂದರೆ ಪಿತೃದೇವತೆಗಳನ್ನು ವಿಶೇಷವಾಗಿ ಆರಾಧನೆ, ಆಶೀರ್ವಾದ ಎರಡನ್ನೂ ಪಡ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಕು. ಹಾಗಾಗಿ ಪಿತೃದೇವತಾನುಗ್ರಹ. ಎರಡನೇದಾಗಿ ರಾಶ್ಯಾಧಿಪತಿ ಚತುರ್ಥ ರಾಶಿಯಲ್ಲಿ ಗುರುವಿನ ಜೊತೆಗಿದ್ದಾನೆ. ನೀವು ನಿಮ್ಗಿಂತ ದೊಡ್ಡ ಇರುವಂತಹ ವ್ಯಕ್ತಿಗಳು ಇರಬಹುದು, ಅಥವಾ ನಿಮ್ಗೆ ಯಾರ್ಯಾರು ವಿದ್ಯೆಗಳನ್ನು ಹೇಳ್ಕೊಟ್ಟಿದ್ದಾರೋ ಟೀಚರ್ ಇರಬಹುದು, ಅಂಥವರಿಗೆಲ್ಲ ಬಹಳ ಗೌರವಗಳನ್ನು ಕೊಡ್ತಾ ಇದ್ದೀರಿ. ನೀವು ಅದನ್ನು ಜಾಸ್ತಿ ಮಾಡಿಕೊಳ್ಳಿ. ಮತ್ತು ಚಿಕ್ಕ ವಯಸ್ಸಲ್ಲಿ ಬಾಲ್ಯ ವ್ಯವಸ್ಥೆಯಲ್ಲಿದ್ದಾಗ ನಿಮಗೆ ಹೇಳ್ಕೊಟ್ಟಂತಹ ಟೀಚರ್ ಇರಬಹುದು ಅಥವಾ ಗುರುಗಳಿರಬಹುದು, ಅಂಥವರು ಈ ತಿಂಗಳು ನಿಮಗೆ ಭೇಟಿ ಮಾಡ್ತಾರೆ. ಅದರ ಜೊತೆಯಲ್ಲಿ ನಿಮಗೆ ಬಹಳ ಹಳೆಯ ಕನಸು ನನಸಾಗ್ತದೆ. ಯಾಕಂದರೆ ನೀವು ಬಹಳ ಎತ್ತರಕ್ಕೆ ಬೆಳೆದಿದ್ದೀರಿ, ಆದರೆ ನಿಮ್ಮ ಗುರುಗಳು ನಿಮ್ಮ ಆಶೀರ್ವಾದ ಆವತ್ತೂ ಕೂಡ ಮಾಡಿದರೆ ಇವತ್ತು ಕೂಡ ಮಾಡ್ತಾರೆ. ಅದು ಬಹಳ ಉತ್ತಮವಾದಂಥದ್ದು. ಹಾಗಾಗಿ ಗುರುಗಳ ವಿಶೇಷವಾದಂಥ ಆಶೀರ್ವಾದ ಪಡೆಯುವಂಥದ್ದು. ಮತ್ತು ಯಾರ್ಯಾರು ಶೈಕ್ಷಣಿಕ ಕ್ಷೇತ್ರದಲ್ಲಿರುವಂಥವ್ರಿಗೆ ಹೆಚ್ಚಿನದಾದಂಥ ಲಾಭಾಂಶಗಳು. ನೋಡಿ, ಕೆಲವೊಂದು ಕಡೆಗೆ ಕಾಲೇಜು ಸ್ಕೂಲೆಲ್ಲ ನಡೆಸ್ತಾ ಇದ್ದೇನೆ, ಏನೋ ತೊಂದರೆ ಆಗ್ತಾ ಇದೆ ಅಂತಂದರೆ ಈ ಜನವರಿ ತಿಂಗಳಲ್ಲಿ ಹೆಚ್ಚಿನದಾದಂಥ ಅಭಿವೃದ್ಧಿ ಆಗುತ್ತೆ. ನಿಮಗೆ ನಿಮ್ಮ ಅನೇಕ ಕನಸು ನನಸಾಗುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಗೌರ್ಮೆಂಟಿನ ಸಾಲ ಸೌಲಭ್ಯಗಳು ಸಿಗುವಂಥದ್ದು. ಎಷ್ಟೋ ಸಲ ನಾವು ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಮಾಡಬೇಕು, ದೊಡ್ಡ ದೊಡ್ಡ ಕೆಲಸ ಮಾಡಬೇಕು ಅಂತಂದರೆ ನಮ್ಮ ಗೌರ್ಮೆಂಟಿನ ಅನುಕೂಲ ಸಿಗಬೇಕಲ್ವ. ಗೌರ್ಮೆಂಟಿನ ಅನುಕೂಲ ಸಿಕ್ಕಿಲ್ಲ ಅಂತಂದರೆ ಏನು ತಾನೇ ಸಾಧ್ಯ ಆಗುತ್ತೆ. ಹಾಗಾಗಿ ಗೌರ್ಮೆಂಟಿನ ಅನುಕೂಲ ಸಿಗುವಂತಹ ಚಾನ್ಸಸ್ ಇದೆ. ಅದು ಅವಕಾಶಗಳು ಸಿಗುತ್ತೆ, ಸಾಲ ಸೌಲಭ್ಯಗಳು ಕೂಡ ಸಿಗುತ್ತೆ. ನೋಡಿ, ಕೃಷಿಕರಿಗೆಲ್ಲ ಬಹಳ ಸಬ್ಸಿಡಿಗಳಿದೆ ಇವತ್ತಿನ ದಿವಸ. 16 ಕಡೆಗೆ ಒಂದು ಕೃಷಿ ಜಮೀನು ಮಾಡ್ತೇನೆ ಅಂತಂದರೆ ಅದಕ್ಕೆ ಸಬ್ಸಿಡಿಗಳು ಬಹಳ ಇದೆ. ಹಾಗಾಗಿ ಅಂಥ ಸಬ್ಸಿಡಿಗಳಿಂದ ಬಹಳ ಒಳ್ಳೆ ರೀತಿಯಾದಂಥ ಅವಕಾಶಗಳು ಕೂಡ ಇದ್ದಾವೆ. ಅದನ್ನು ಉಪಯೋಗಿಸ್ಕೊಳ್ಬೇಕು. ಯಾಕಂದರೆ ಕೆಲವೊಂದು ಸಲ ಕೃಷಿ ಮಾಡುವಾಗ ಎಲ್ಲವೂ ಕೂಡ ಬೆಂಬಲ ಬೆಲೆ ಇಲ್ಲ ಕೃಷಿಗೆ. ಒಂದು ಹಂತಕ್ಕೆ ಒಂದೊಂದ್ಸಲ ತರಕಾರಿ ಚೆನ್ನಾಗಿ ಆಗ್ತದೆ, ಇನ್ನೊಂದ್ಸಲ ಕೈಯಿಂದ ಹೋಗಿಬಿಡುತ್ತೆ. ಹಾಗಾಗಿ ಆ ಬೆಂಬಲ ಬೆಲೆ ಇಲ್ಲದೇ ಇರುವುದರಿಂದ ನಿಮಗೆ ಅವಕಾಶ ಸಿಕ್ಕಿದಾಗ ಅದನ್ನು ಉಪಯೋಗಿಸ್ಕೊಳ್ಬೇಕು. ಕೃಷಿಯಲ್ಲಿ ಕೃಷಿತೋ ನಾಸ್ತಿ ದುರ್ಭಿಕ್ಷ ಅಂತೇಳಿ ಹೇಳ್ತಾರೆ ಶಾಸ್ತ್ರದಲ್ಲಿ. ಕೃಷಿಯನ್ನು ಮಾಡಿದರೆ ದುರ್ಭಿಕ್ಷೆ ಬರುವುದಿಲ್ಲ. ಆದರೆ ಅಂತಹ ಕೆಲವೊಂದು ಸಲ ತೊಂದರೆಗಳು ಕೂಡ ನಮಗೆ ಕಾಣ್ತದೆ. ಒಂದು ಸಲ ಲಾಭ ಆಗುತ್ತೆ, ಒಂದು ಸಲ ನಷ್ಟ ಆಗುತ್ತೆ. ನಾವೆಲ್ಲ ಅಡಿಕೆ ಬೆಳೆಗಾರರು, ನಮ್ಮ ತೋಟದಲ್ಲೆಲ್ಲ ಹಾಗೆ ಬಹಳ ಒಂದು ಸಲ ಬೆಳೆ ಬರುತ್ತೆ, ಇನ್ನೊಂದು ಸಲ ಎಲ್ಲ ಅಡಿಕೆ ಉದುರು ಹೋಗಿಬಿಡುತ್ತೆ. ಹಾಗಾಗಿ ಅಂತಹ ಅಡಿಕೆ ಇರಬಹುದು, ಯಾವುದೇ ಒಂದು ಕೆಲಸ ಕಾರ್ಯಗಳು ಇರಬಹುದು, ಇವತ್ತಿನ ಕಾಲಕ್ಕೆ ಕೆಲವು ಸಲ ತೊಂದರೆಗಳು ಕೂಡ ಸಿಗುತ್ತೆ. ಹಾಗಾಗಿ ಒಟ್ಟಿನಲ್ಲಿ ನಿಮ್ಮ ಜಾಗ್ರತೆಯನ್ನು ನೀವು ಇರುವಂತಹದ್ದು ಒಳ್ಳೆಯದು. ನೋಡಿ, ವಿದ್ಯಾರ್ಥಿಗಳ ಜೀವನದಲ್ಲಿ ಬಹಳ ಹುರುಪು ಬರುತ್ತೆ. ನಿಮ್ಮ ತಲೆಯಲ್ಲಿ ಏನೋ ಒಂದು ವಿಶೇಷವಾದಂಥ ಅವಕಾಶಗಳಿದೆ. ನಾನು ಹಾಗೆ ಓದಬೇಕು, ಹೀಗೆ ಕೆಲಸ ಮಾಡಬೇಕು. ಮತ್ತು ಈ ತಿಂಗಳಲ್ಲಿ ಒಂದು ನೂತನವಾದಂಥ ಬಿಸ್ನೆಸ್ಸಿಗೂ ಕೂಡ ನೀವು ಕನ್ಯಾ ರಾಶಿಯವರು ಕೈ ಹಾಕ್ತೀರಿ. ಎಲ್ಲ ಮಾಡ್ತಾ ಇದ್ದೀರಿ, ಒಂದು ಬಿಸ್ನೆಸ್ ಮಾಡಿಬಿಡೋಣಪ್ಪ, ಏನಾಗುತ್ತೆ ನೋಡೋಣ ಅಂಥೇಳಿ. ಯಾಕಂದರೆ ಬಿಸ್ನೆಸ್ ಎಲ್ಲ ಹೇಗೆ ಅಂತಂದರೆ ಕೆಲಸಕ್ಕೆ ಕೈ ಹಾಕಿ ಅನುಭವ ಪೂರಿತವಾಗಿ ಬಂದು ಎಷ್ಟೋ ವರ್ಷಗಳ ಆದ ಮೇಲೆ ಅದು ನಿಮಗೆ ಲಾಭವೋ ನಷ್ಟವೋ ಅಂಥೇಳಿ ಗೊತ್ತಾಗ್ತದೆ. ಅಲ್ಲಿವರೆಗೇನೂ ಕೂಡ ಗೊತ್ತಾಗೋದಿಲ್ಲ. ನೀವು 1 ತಿಂಗಳ 2 ತಿಂಗಳ 3 ತಿಂಗಳ ಮಾಡಿದರೆ ಏನೂ ಗೊತ್ತಾಗೋದಿಲ್ಲ. ನೀವು ಹೋಗಿ ಸೆಟ್ ಆಗಲಿಕ್ಕೆ 6 ತಿಂಗಳ 3 ತಿಂಗಳು ಬೇಕಾಗುತ್ತೆ. ಹಾಗಾಗಿ ಬಿಸ್ನೆಸ್ಸನ್ನು ಕೂಡ ಆರಂಭ ಮಾಡಿ. ಯಾಕಂದರೆ ನಿಮಗೆ ಬಹಳ ಕ್ಯಾಲ್ಕುಲೇಷನ್ ಇದೆ ಕನ್ಯಾ ರಾಶಿಯವರಿಗೆ. ಬಿಸ್ನೆಸ್ಸು ಮಾಡಿ ಅದರಿಂದ ಲಾಭವೂ ಕೂಡ ಆಗುತ್ತೆ. ಅನಂತರದಲ್ಲಿ ಶತ್ರುಗಳು ದೂರ ಆಗುವಂಥ ಸಾಧ್ಯತೆಗಳು, ಒಳಗಡೆ ಇರುವಂಥ ಶತ್ರುಗಳಿರಬಹುದು. ಎಷ್ಟೋ ಸಲ ನಿಮಗೆ ಆಲಸ್ಯತನವೇ ಬಹಳ ಮುಖ್ಯವಾದಂಥ ಶತ್ರು ಕನ್ಯಾ ರಾಶಿಯವರಿಗೆ. ಹಾಗಾಗಿ ಆಲಸ್ಯತನ ದೂರ ಆಗುವಂಥ ಸಾಧ್ಯತೆಗಳಿದ್ದಾವೆ. ಶಿಷ್ಟಸ್ಥಾನದ ಶನಿ, ವಾಹನದ ಲಾಭಾಂಶ, ವಾಹನದಿಂದ ಅನುಕೂಲ ವ್ಯವಸ್ಥೆಗಳು ಸಿಗ್ತಾ ಹೋಗ್ತದೆ ನಿಮಗೆ. ಮತ್ತು ಬಹಳ ಜನ ಈ ರಾಶಿಯವರು ವಿವಾಹ ಆಗಲಿಲ್ಲ ಒದ್ದಾಡ್ತಾ ಇದ್ದೀರಿ. ಕೆಲವು ಜನಕ್ಕೆ ವಿವಾಹಕ್ಕೆ ಅವಕಾಶ ಸಿಕ್ಕಿದೆ. ಇನ್ನೊಂದಷ್ಟು ಜನಕ್ಕೆ ಸಂಕ್ರಾಂತಿ ಮುಗಿದ್ಮೇಲೆ ವಿವಾಹಕ್ಕೂ ಕೂಡ ಅವಕಾಶ ಸಿಗುತ್ತೆ. ವಿವಾಹೇತರರು ಪ್ರಯತ್ನಗಳನ್ನು ಮಾಡ್ತಾ ಇರಿ. ಯಾಕಂದರೆ ಇವತ್ತು ಏನಾಗಿದೆ ಅಂತಂದರೆ ಒಂದು ದೊಡ್ಡದಾದಂಥ ಉದ್ಯೋಗ, ಒಂದು ವಿವಾಹ, ಒಂದು ಮನೆ ಮಾಡುವಲ್ಲಿವರೆಗೆ ಅವನ ಜೀವನ ಎಲ್ಲ ಸರಿಯಾಗ್ತದೆ. ಹುಟ್ಟಿ ಸಾಯುವಂತಹ ಒಂದು ಪರಿಸ್ಥಿತಿ ಆಗಿಬಿಡುತ್ತೆ ಅಲ್ವಾ. ಅಷ್ಟು ಕಷ್ಟ ಇದೆ ಇವತ್ತು. ಆ ಧನ ಸಂಗ್ರಹವನ್ನು ಮಾಡಿ ಒಂದು ಪುಟ್ಟದಾದಂತಹ ಮನೆ ತೆಗೆದುಕೊಳ್ಬೇಕು ಅಂತಂದರೆ ಅಷ್ಟು ಕಷ್ಟ ಇದೆ. ಹಾಗಾಗಿ ವಿವಾಹಕ್ಕೆ ಮಂಗಲ ಕಾರ್ಯಗಳನ್ನು ನಡೆಯುವಂಥ ಸಾಧ್ಯತೆಗಳಿದೆ. ಪ್ರಯತ್ನಗಳನ್ನು ಮಾಡಿ. ಅನಂತರದಲ್ಲಿ ಸ್ವಲ್ಪ ಅಷ್ಟಮದಲ್ಲಿ ಗುರುವಿದ್ದಾನೆ, ಒಂದು 8-10 ಜಾಗ್ರತೆ ವಹಿಸ್ಕೊಳ್ಬೇಕು ನೋಡಿ. ಯಾಕಂದರೆ ವಕ್ರವಾಗಿದ್ದಾನೆ. 1ನೇ ಜಾಗ್ರತೆ, ಈ ರಾಶಿಯವರು ಫೈನಾನ್ಸ್ ಮಾಡ್ತಾ ಇದ್ದಂಥವ್ರು ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. BP ಶುಗರ್ ಇರುವಂಥ ವ್ಯಕ್ತಿಗಳು ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಮತ್ತು ಇದ್ದಕ್ಕಿದ್ದ ಹಾಗೆ ತಲೆನೋವು ಬರುವಂಥ ಸಾಧ್ಯತೆಗಳಿದೆ. ಎಲ್ಲ ಚೆನ್ನಾಗಿರುತ್ತೆ, ಯಾಕೋ ಇವತ್ತೆಲ್ಲ AC ಸ್ಮೆಲ್ ಇರಬಹುದು, ಕೆಮಿಕಲ್ಸ್ ಇರಬಹುದು. ಹೀಗೆ ಎಷ್ಟೋ ಜನಕ್ಕೆ ಆಗೋದಿಲ್ಲ. ಯಾವುದೋ ಒಂದು ದೃಷ್ಟಿಯಿಂದ ನಿಮ್ಗೆ ಆಗದೇ ಇರುವಂತಹ ಸ್ಮೆಲ್ಲು, ಉಸಿರಾಟದಲ್ಲೋ ಏನೋ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂಥದ್ದು. 4ನೇದಾಗಿ ಗೃಹಿಣಿಯರು, ಈ ರಾಶಿಯವರು ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಸಣ್ಣ ಪುಟ್ಟ ಅಗ್ನಿಯಿಂದ ಇರಬಹುದು, ನೀರಿಂದ ಇರಬಹುದು ತೊಂದರೆ ಬರುವಂಥ ಸಾಧ್ಯತೆಗಳಿದೆ. ಸ್ವಲ್ಪ ಜಾಗ್ರತೆ ಅಂತ ಹೇಳ್ತೇನೆ. ಮತ್ತು ಇದ್ದಕ್ಕಿದ್ದ ಹಾಗೆ ನಿಮಗೆಲ್ಲವೂ ಕೂಡ ಅಗತ್ಯ ಅನ್ನಿಸ್ತಾ ಇರ್ತದೆ. ಆದರೆ ಕೆಲವೊಂದು
ಹಿಂದುಗಡೆಗೆ ಅದು ತಪ್ಪಿ ಹೋಗಿಬಿಡುತ್ತೆ. ಯಾಕಂದರೆ ನಲ್ಲಿಯಲ್ಲಿ ನೀರು ಬಿಡ್ತೇವೆ, ಆದರೆ ಟ್ಯಾಂಕಲ್ಲೇ ಮೇಲೆ ಖರ್ಚಾಗಿರ್ತದೆ. ಹಾಗೆ ಇಂತಹ ಪರಿಸ್ಥಿತಿ ಆಗುತ್ತೆ. ಹಾಗಾಗಿ ಸ್ವಲ್ಪ ಜಾಗ್ರತೆ ನೋಡಿಕೊಳ್ಳುವಂಥ ಪ್ರಯತ್ನ ಮಾಡಿ. 6ನೇದಾಗಿ ಬಹಳ ಮುಖ್ಯವಾಗಿ ಶುದ್ಧಿಯಾದಂಥ ಆಹಾರಗಳನ್ನು ತಿನ್ನುವಂತಹ ಪ್ರಯತ್ನವನ್ನು ಮಾಡಿ. ಆಹಾರ ವಿಹಾರಗಳನ್ನು ಎಷ್ಟಾಗತ್ತೋ ಅಷ್ಟು ಶುದ್ಧಿ ಮಾಡ್ತಾ ಬನ್ನಿ. ಯಾಕಂದರೆ ಇವತ್ತಿನ ದಿವಸ ವಾತಾವರಣಗಳೆಲ್ಲ ಕಲುಷಿತವಾಗಿ ಹೋಗಿದೆ. ಹಾಗಾಗಿ ಅಟ್ಲೀಸ್ಟ್ ನಾವು ತಿನ್ನುವಂಥ ಆಹಾರಗಳು ಕೂಡ ಕೆಮಿಕಲ್ಸ್ ಪೂರಿತವಾಗೇ ಇದೆ. ಆದಷ್ಟು ಅದನ್ನೆಲ್ಲ ಬಿಡ್ತಾ ಶುದ್ಧವಾದಂಥ ಆಹಾರ ಸರಿಯಾದ ಸಮಯಕ್ಕೆ ಸ್ವಲ್ಪ ಆಹಾರ ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ. ಏನಾಗಿದೆ, ಆಹಾರಗಳು ಕೆಮಿಕಲ್ಸ್ ಇರೋದ್ರಿಂದ ಎಷ್ಟೇ ಏನೇ ತಿಂದರೂ ಕೂಡ ನಮಗೆ ಅನಾರೋಗ್ಯಗಳೇ ಆಗುತ್ತೆ ಬಿಟ್ಟರೆ ಆರೋಗ್ಯಕ್ಕೆ ಸಪೋರ್ಟ್ ಸಿಗುವುದಿಲ್ಲ. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಆರೋಗ್ಯಕ್ಕೆ ಸಪೋರ್ಟ್ ಸಿಗುವಂತಹ ಆಹಾರಗಳನ್ನು ತಿನ್ನುವಂತಹ ಪ್ರಯತ್ನವನ್ನು ಮಾಡಿ. ಉದ್ಯೋಗ ಕಳ್ಕೊಂಡವ್ರಿಗೆ ಉದ್ಯೋಗ ಸಿಗುವಂಥ ಚಾನ್ಸಸ್ ಇದೆ. ಈ ತಿಂಗಳಲ್ಲಿ ಉದ್ಯೋಗ ಕಳ್ಕೊಂಡಿದ್ದೀರಿ, ತೊಂದರೆ ಆಗ್ತಾ ಇದೆ, ಎಲ್ಲ ಒಂದು ಕಡೆ ಸಿಗುವಂಥ ಚಾನ್ಸಸ್ ಇದೆ. ನಿಮ್ಮ ಮನೆಯೆಲ್ಲ ಕಟ್ಟಿದ್ದೀರಪ್ಪ, ಬಾಡಿಗೆಗೆ ಬರಲಿಲ್ಲ, ಯಾಕಂದರೆ ಏಕಾದಶಿದು ಪೂಜೆ ಬಾಡಿಗೆಗೂ ಕೂಡ ಬರ್ತಾರೆ. ಯಾಕಂದರೆ ಏನೋ ಒಂದು ನೂತನವಾದಂಥ ಪ್ಲ್ಯಾನು, ನಿಮ್ಮ ಜೊತೆಗಿರೋರು, ಸ್ನೇಹಿತರು, ಹೀಗೆಲ್ಲ ಒಂದು ಸೇರುವಂಥವ್ರು. ನಾನು ಹಿಂದೆ ಹೇಳಿದಾಗೆ ನಿಮ್ಮ ಹಳೆಯ ಗುರುಗಳಿರಬಹುದು, ಹಳೆಯ ಸ್ನೇಹಿತರಿರಬಹುದು, ನಿಮ್ಮ ಜೀವನದಲ್ಲಿ ಒಂದಂಥ ಉಪಕಾರ ಮಾಡದಂಥ ಮಹದುಪಕಾರ ಮಾಡದಂಥ ವ್ಯಕ್ತಿಗಳಿರಬಹುದು. ಯಾಕಂದರೆ ಜೀವನದಲ್ಲಿ ನಾವು ಒಂದು ಟ್ರೈನ್ ಹತ್ತಿ ಹೋಗ್ತಾ ಇದ್ದೇವೆ, ಎಲ್ಲೆಲ್ಲಿ ಯಾರ್ಯಾರು ಸಿಗ್ತಾರೋ, ಯಾರ್ಯಾರನ್ನು ಇಳಿತಾರೋ ಯಾರಿಗೆ ಗೊತ್ತು ಅಲ್ವಾ. ಹಾಗಾಗಿ ನಾವು ಸಿಕ್ಕಿದಾಗ ಎಲ್ಲರನ್ನೂ ಪ್ರೀತಿ ವಿಶ್ವಾಸದಿಂದ ಇಟ್ಕೊಳ್ಬೇಕು. ಟ್ರೈನಲ್ಲಿ ಹೋಗ್ತಾ ಇದ್ದೇವೆ, ಆವಾವ ಕಾಲ ಆವಾವ ಸಮಯ, ಆದರೆ ಯಾವುದೇ ಸಮಯ ಯಾವುದೇ ಕಾಲ ಇರಬಹುದು. ನಾವು ಆದಷ್ಟು ಪ್ರೀತಿ ವಿಶ್ವಾಸ ಒಳ್ಳೆ ಥರದಲ್ಲಿ ಇರುವಂತಹ ಪ್ರಯತ್ನವನ್ನು ಮಾಡಬೇಕು. ಎಲ್ಲೆಲ್ಲಿ ಟ್ರೈನಲ್ಲಿ ಇಳಿದು ಹೋಗ್ತಾರೆ ಗೊತ್ತಿಲ್ಲ, ನಾವು ಯಾವಾಗ ಟ್ರೈನಲ್ಲಿ ಇಳಿತೇವೆ ನಮಗೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಹತ್ತಿದ್ದೇವೆ, ಜೀವನ ಹೇಳುವಂಥ ಟ್ರೈನು ಅಲ್ವಾ. ಒಮ್ಮೆ ಯೋಚನೆ ಮಾಡಿ ನೋಡಿ ನೀವು. ಆದರೂ ನಮಗೆ ಏನೇನೋ ಸಿಟ್ಟು, ಕೋಪ, ತಾಪ, ತೊಂದರೆಗಳು ಹೀಗೆಲ್ಲ ಬರುತ್ತೆ. ಅದನ್ನೆಲ್ಲ ಬದಿಗೆ ಒತ್ತಿ ನಮ್ಮ ಕೆಲಸಗಳನ್ನು ಮಾಡ್ತಾ ಹೋಗ್ತಾ ಇರಬೇಕು. ನಮ್ಮ ಏನಿದ್ರು ಫೋಕಸ್ಸನ್ನು ಕೆಲಸದ ಕೆಳಗಡೆಗೆ, ಉದ್ಯೋಗ, ವೃತ್ತಿ, ಕೆಲಸ ಒಳ್ಳೆಯ ಥರದಲ್ಲಿ ನಾವು ಕೊಡ್ತಾ ಹೋಗಬೇಕು. ಇನ್ನು ಭೂಮಿಯಲ್ಲಿ ಏನೋ ಒಂದು ಸ್ವಲ್ಪ ತೊಡಕಾಗಿದೆ ಅಥವಾ ಬೋರ್ವೆಲ್ ಏನೋ ಕೆಟ್ಟು ಹೋಗಿದೆ, ನೀರಿನ ಸಮಸ್ಯೆಗಳಾಗಿದೆ ಅಂತಂದರೆ ಅದು ಕೂಡ ಶುದ್ಧಿಯಾಗುವಂಥ ಸಾಧ್ಯತೆಗಳಿದ್ದಾವೆ. ವಸ್ತ್ರದ ವ್ಯಾಪಾರ ವ್ಯವಹಾರ ಮಾಡೋರು ಈ ರಾಶಿಯವರು ಅಂಥವರಿಗೆ ಹೆಚ್ಚಿನ ಅಂಥ ಲಾಭಾಂಶಗಳು ಕೂಡ ಇದ್ದಾವೆ. ಕೃಷಿಕರಿಗೆ ಷಷ್ಠದ ಶನಿ ಒಂದು ಹಂತ ಕೊಡ್ತಾನೆ ಬಿಡ್ತಾನೆ. ಈ ಬೆಳೆ ಚೆನ್ನಾಗಿ ಬಂದಿದೆ ಅಂತಂದರೆ ಮತ್ತೊಂದು ಬೆಳೆ ಹೋಗಿಬಿಡ್ತದೆ. ಅಂದರೆ ಹೇಗೆ ಅಂತಂದರೆ ಒಂದು ಸಲ ಆಸೆ, ಇನ್ನೊಂದು ಸಲ ನಿರಾಸೆ, ಎರಡೂ ಕೂಡ ಬರುತ್ತೆ. ಹಾಗಾಗಿ ಮುಂದೆ ಹೋಗ್ತಾ ಬರಬೇಕು. ಹಾಗೆ ಆ ಭೂಮಿ ತಾಯಿಯಲ್ಲ ಒಂದು ಕಡೆ ಒಳ್ಳೆಯದಾಗತ್ತೆ ಅಂಥೇಳಿ ಪ್ರಯತ್ನ ಮಾಡ್ತಾ ಬರಬೇಕು. ಒಟ್ಟಿನಲ್ಲಿ ಇಷ್ಟೆಲ್ಲ ನಿಮಗೆ ಮಾಡ್ತಾ ಹೋದರೆ ದೈವಾನುಗ್ರಹ ಹೇಳುವಂಥದ್ದು ಸಿಗ್ತದೆ. ಈ ತಿಂಗಳಲ್ಲಿ 24ನೇ ತಾರೀಕಿಗೆ ನೋಡಿ ಬಹಳ ಉತ್ತಮವಾದಂಥ ದಿವಸಗಳಿದೆ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳಿಕ್ಕೆ. ನಕ್ಷತ್ರ ಪರಿಹಾರಗಳೇನು? ಉತ್ತರ ನಕ್ಷತ್ರ 2, 3, 4ನೇ ಪದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕೇತುಗ್ರಹದ ಅಷ್ಟೋತ್ತರ ಶತನಾಮ ಅಂತಿದೆ. ಅದನ್ನು ಹೇಳ್ತಾ ಬನ್ನಿ, ಅದನ್ನು ಪಠನೆ ಮಾಡ್ತಾ ಬನ್ನಿ. ಕೇತುಗ್ರಹದ ಅಷ್ಟೋತ್ತರ ಶತನಾಮ ಅದರಿಂದ ಬಹಳ ಒಳ್ಳೆಯದಾಗ್ತದೆ. ಹಸ್ತ ನಕ್ಷತ್ರ 14ನೇ ತಾರೀಕಿಗೆ ಉತ್ತರಾಯಣ ಪುಣ್ಯಕಾಲ ಇದೆ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವಿಷ್ಣು ಸಹಸ್ರನಾಮ ಮಾಡಿ. ಆ ದಿವಸ ಅವಕಾಶ ಆದರೆ ತೀರ್ಥಕ್ಷೇತ್ರಗಳಿಗೆ ಹೋಗಿ ಸ್ನಾನಾದಿಗಳನ್ನು ಕೂಡ ಮಾಡ್ಕೊಂಬನ್ನಿ. ಅದರಿಂದ ಒಂದು ಒಳ್ಳೆಯ ರೀತಿಯಾದಂತಹ ಫಲ ಸಿಗುತ್ತದೆ. ಚಿತ್ತಾ ನಕ್ಷತ್ರ ನೀವು 10ನೇ ತಾರೀಕಿಗೆ ವೈಕುಂಠ ಏಕಾದಶಿ ಇದೆ. ಹಾಗಾಗಿ ಈ ವೈಕುಂಠ ಏಕಾದಶಿ ದಿವಸ ಹೋಗಿ ವಿಷ್ಣು ಸಹಸ್ರನಾಮ ಮಾಡಿ, ವಿಷ್ಣು ದರ್ಶನ ಮಾಡಿ, ಶ್ರೀದೇವಿ ಭೂದೇವಿ ಸಂಬಂಧವಾದಂತಹ ವಿಷ್ಣುವಿನ ದರ್ಶನ ನಮಸ್ಕಾರ ಪ್ರಾರ್ಥನೆಯನ್ನು ಮಾಡ್ತಾ ಬನ್ನಿ. ಆ ದೈವಾನುಗ್ರಹದಿಂದ ಬಹಳ ಶುಭವಾಗುತ್ತೆ, ಮಂಗಲವಾಗುತ್ತೆ. ಒಟ್ಟಿನಲ್ಲಿ ಆ ದೈವಾನುಗ್ರಹ ಹೇಳುವಂತೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದೆ. ಪ್ಲ್ಯಾನನ್ನು ಮಾಡಿ ಶುಭವಾಗಲಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.